ಆಮೇಲೆ ಅವರೇ ಹೇಳ್ತಾರೆ ಇವಾಗ ರೌಡಿಗಳೇ ಪಾಲಿಟಿಷಿಯನ್ಸ್ ಅಂತ. ಪಾಲಿಟಿಷಿಯನ್ಸ್ಗಳೇ ರೌಡಿಗಳು, ಇವಾಗ ರೌಡಿಗಳು ಅಂತ ಯಾರೂ ಇಲ್ಲ. ಅವಾಗ ನಾನು ಫಸ್ಟ್ PUC ಮನೆಗೆಲ್ಲ ಫೋನು ಥ್ರೆಟ್ ಕಾಲ್ಸ್ ಬಂದರೆ, ನಿಮ್ಗೆ ಎರಡು ಹೆಣ್ಮಕ್ಳಲ್ವ, ನಿನಗೆ ಎರಡು ಹೆಣ್ಮಕ್ಳಲ್ಲಿ ನೋಡು ಕಳಿಸು, ನಾವು ಬಸ್ರಿ ಮಾಡಿ ಕಳಿಸ್ತೀನಿ, ಅಲ್ಲಿ ರೇಪ್ ದೆಮ್. ಮತ್ತು ಮನೆಗಳಿಗೆ ಬಂದ್ಬಿಡೋರು, ಆಫೀಸ್ಗೆ ಅಟ್ಯಾಕ್ ಮಾಡಿಬಿಡೋರು, ದಂಡೇ ಬಂದ್ಬಿಡೋದು. ಕುಮಾರಸ್ವಾಮಿ ಅವರು ಹಂಗೆ ಆಗಿತ್ತು. ಬಂದಿದ್ದರು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೋ ಬರೆದಾಗ ಒಂದೇ ಒಂದು ಸತಿ ಅವ್ರು ನಮ್ಮ ತಂದೆ ಮೇಲೆ ಮುನಿಸ್ಕೊಂಡಿದ್ದು, ಅಂದರೆ ಮುನ್ಸ್ಕೊಂಡು ಈ ಥರ ಜಗಳಕ್ಕೆ ಅಂತ ಬಂದಿದ್ದು. ಕಬಡ್ಡಿ ಆಡ್ತಾ ಇದ್ದ ಯಾರು ಉಮೇಶ್ ರೆಡ್ಡಿ, ಅವನು ಮತ್ತೊಂದಿಷ್ಟೆಲ್ಲ ಜನ ಅಷ್ಟೊತ್ತಿಗಾಗಲೇ ಒಂಟೆ ಸುನಿಲನೂ ಒಳಗಡೆ ಇದ್ದರು ಜೈಲು. ಈಗೀಗ ರೀಸೆಂಟಾಗಿ ರೀಸೆಂಟಾಗಿ ಪುಲ್ವಾಮಾ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಆ ಟೈಮಲ್ಲಿ ಕೂಡ ಹಿ ವಾಸ್ ನಾಟ್ ವೆಲ್. ಅವ್ರಿಗೆ ನಿಮೋನಿಯಾ ಆಗಿತ್ತು. ಹಿಂದಿನ ದಿವಸ ಅಡ್ಮಿಟ್ ಆಗಿದ್ರು. ಅವರು ಅಡ್ಮಿಟ್ ಆಗಿದ್ದರೂ ಕೂಡ ಇದು ಯಾವಾಗ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಗೊತ್ತಾಗಿ ನೆಕ್ಸ್ಟ್ ಡೇ ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ, ಆಫೀಸಿಗೆ ಬರ್ತಾರೆ. ಆಫೀಸಲ್ಲಿ ಗೊತ್ತಾಗುತ್ತೆ ಸರ್ಜಿಕಲ್ ಸ್ಟ್ರೈಕ್ ಆಯಿತು ಅಂತ. ಇಮಿಡಿಯೇಟ್ ಟಿಕೆಟ್ ಬುಕ್ ಮಾಡು ಅಂತ ಹಠ ಮಾಡಿ ಕೂತ್ಕೋತಾರೆ. ಡಿಸ್ಚಾರ್ಜ್ ಜಸ್ಟ್ ನೆನ್ನೆ ಆಗಿದ್ದಾರೆ ಆ್ಯಂಡ್ ಹೆವಿ ನಿಮೋನಿಯಾ ಇದೆ, ನಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಅದು ನೋಡಿದ್ರು ದಿಗ್ವಿಜಯನಲ್ಲಿ ಬಂತದ್ದು, ನೀವಿದ್ರಿ ಆಗ. ಹೌದು. ಸೊ ಆ ಟೈಮಲ್ಲಿ ಆ ಮೈಕ್ ಹಿಡ್ಕೊಂಡಾಗ ಅವ್ರು ನಡೆಯೋದು, ಆ ಗುಂಡಿನ ಶಬ್ದಗಳು, ಅದೆಲ್ಲದೂ ಆ ಟೈಮಲ್ಲಿ ಕೂಡ ಐ ಕ್ಯಾನಾಟ್ ಸಿಟ್, ಐ ಆಮ್ ನಾಟ್. ಈಗ ಜರ್ನಲಿಸ್ಟ್ ಅನ್ನೋನು ಕೂಡ ಒಂದು ಯೋಧನೇ, ಸೋಲ್ಜರ್ ಸೈನಿಕನ ಲೆಕ್ಕ ನಾವೆಲ್ಲರೂ. ನಾವಿಲ್ಲಿ ಕೂತ್ಕೊಂಡು ಹಿಂಗಂತೆ ಹಂಗಂತೆ ಅಂತ ಗ್ರಾಫಿಕ್ ಡಿಸೈನಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಐ ಆಮ್ ಓಲ್ಡ್ ಸ್ಕೂಲ್. ನಾನು ಝೀರೋ ಗ್ರೌಂಡ್ ಅಲ್ಲಿಗೆ ಹೋಗೇ ಮಾಡಬೇಕು ನಾನು. ದಟ್ ಈಸ್ ಕಾಲ್ಡ್ ಜರ್ನಲಿಸಮ್ ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಐ ವಾಸ್ ಥ್ರಿಲ್ಡ್. ನಾನು ಓ ಮೈ ಗಾಡ್, ಇಷ್ಟು ಹುಷಾರಿಲ್ಲ, ನಡೆಯೋಕ್ಕೆ ಕಷ್ಟ, ಒಬ್ರು ಯಾರೋ ಹಿಡ್ಕೋಬೇಕು ಅವ್ರನ್ನ ಅನ್ನೋ ಟೈಮಲ್ಲಿ ಕೂಡ ಇಫ್ ಈ ಸೇಯಿಂಗ್ ಐ ವಾಂಟ್ ಟು ಗೋ ಅಂದರೆ ಎಷ್ಟು ಡೆಡಿಕೇಟೆಡಾಗಿ ಅವರ ಈ ವೃತ್ತಿನ ತಗೊಂಡಿದ್ರು, ಅದನ್ನು ಮಾಡಿದ್ರು ಅನ್ನೋದು ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ಗಳ ಬಗ್ಗೆ ಮಾಡಿದಾಗ ಥ್ರೆಟ್ಸ್ಗಳು ಪೊಲಿಟಿಷಿಯನ್ಸ್ಗಳಿಂದ ಬಂದಿದ್ದೇನಾದರೂ ನಿಮ್ಮ ಜೊತೆ ಚರ್ಚೆ ಮಾಡ್ತಿದ್ರ? ಅಲ್ಲ, ಪೊಲಿಟಿಕಲ್ ಪವರ್ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸ ಪಾಲಿಟಿಕಲ್ ಅವಾಗ ಸ್ವಲ್ಪ ಹೆಂಗೆ ಭೂಮಿಗೆ ಬಂದಿದ್ದು ಹೆಂಗೆ ಅಂದರೆ, ಅದೇ ಇಂಥವು ಮಾಡೋರಲ್ಲ, ಅಂದರೆ ಮಾಡಬಹುದು ಬಟ್ ಅವರೊಬ್ಬರೇ ಮಾಡೋಕ್ಕೆ ಸಾಧ್ಯ ಅನ್ನೋ ಥರ, ಅಂದರೆ ಮಾಸ್ಟರ್ ಪೀಸ್ ಅವರು ಅಂತ ಒಂದು ಇಮೇಜನ್ನ ಅವರು ರೌಡಿಗಳಿಂದ ಸೃಷ್ಟಿಸ್ಕೊಳ್ತಾರೆ ಫಸ್ಟು. ಅದಾದ ನಂತರ ಆಮೇಲೆ ಅವರೇ ಹೇಳ್ತಾರೆ ಇವಾಗ ರೌಡಿಗಳೇ ಪಾಲಿಟಿಷಿಯನ್ಸ್ ಅಂತ. ಪಾಲಿಟಿಷಿಯನ್ಸ್ಗಳೇ ರೌಡಿಗಳು, ಇವಾಗ ರೌಡಿಗಳು ಅಂತ ಯಾರೂ ಇಲ್ಲ, ಎಲ್ಲರೂ ಬರೀ ಪಾಲಿಟಿಷಿಯನ್ಸ್ ಇವಾಗ ರೌಡಿಗಳಾಗಿದ್ದಾರೆ ಅನ್ನೋ ಥರ ಹೇಳ್ಕೊಂಡು ಬರೀತಾರೆ ಕೂಡ ಎಲ್ಲರ ಬಗ್ಗೆ. ಕೆಲವರು ಒಬ್ಬರು ನಂಜೇಗೌಡರು ಅಂತ ಒಬ್ಬರು ಇದ್ದರು MLA, ಇಫ್ ಐ ಆಮ್ ನಾಟ್ ರಾಂಗ್. ಅವಾಗ ನಾನು ಫಸ್ಟ್ PUC ಮನೆಗೆಲ್ಲ ಫೋನು ಥ್ರೆಟ್ ಕಾಲ್ಸ್ ಬಂದರೆ, ನಿಮ್ಗೆ ಎರಡು ಹೆಣ್ಮಕ್ಳಲ್ವ, ನಿನಗೆ ಎರಡು ಹೆಣ್ಮಕ್ಳಲ್ಲಿ ನೋಡು ಕಳಿಸು, ನಾವು ಬಸ್ರಿ ಮಾಡಿ ಕಳಿಸ್ತೀನಿ, ಅಲ್ಲಿ ರೇಪ್ ದೆಮ್, ಹಾಗೆ ಹಿಂಗೆ ಅಂತೆಲ್ಲ ಆ ಥರ ಥ್ರೆಟ್ ಕಾಲ್ಸ್ ಎಲ್ಲ ಬರೋದು. ಆಮೇಲೆ ನೀನು ರೋಡ್ ಕಾರ್ನರ್ಗೆ ಬಾ, ನಿನ್ನ ರುಂಡ ಕಡಿತೀನಿ ಅಂತ ಒಂದಿಷ್ಟು ಜನ ಪಾಲಿಟಿಷಿಯನ್ಸ್ ಫೋನ್ ಮಾಡಿದ್ದು ಉಂಟು. ಮತ್ತು ಮನೆಗಳಿಗೆ ಬಂದ್ಬಿಡೋರು, ಆಫೀಸ್ಗೆ ಅಟ್ಯಾಕ್ ಮಾಡಿಬಿಡೋರು, ದಂಡೇ ಬಂದ್ಬಿಡೋದು. ರೌಡಿಗಳಲ್ಲ, ಪಾಲಿಟಿಷಿಯನ್ಸು. ಸೊ ಅವ್ರು ಬಂದಾಗ ಹೋಗೋ ಅಷ್ಟರಲ್ಲಿ ಅವರು ಕಾಫಿ ಕುಡ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಎದ್ದೋಗು ಅಂತ ಇದಿತ್ತು. ಕನ್ವಿನ್ಸಿಂಗ್ ಮಾತಿತ್ತು ಅಪ್ಪನ ಹತ್ರ. ನೀ 50 ಜನ ಬರ್ತೀಯಾ, 50 ಜನ ಚೇಂಬರಲ್ಲಿ ಕೂತ್ಕೊಂಡು 50 ಜನ ನಕ್ಕೊಂಡ ವಾಪಸ್ ಹೋಗೋರು ನೆಕ್ಸ್ಟ್ ಟೈಮು ವಾಪಸ್ ಜಗಳಕ್ಕೆ. ಹಂಗೆ ನೋಡೋಕೆ ಹೋದರೆ ಕುಮಾರಸ್ವಾಮಿ ಅವರು ಹಂಗೆ ಆಗಿತ್ತು. ಬಂದಿದ್ದರು ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೋ ಬರೆದಾಗ ಒಂದೇ ಒಂದು ಸತಿ ಅವ್ರು ನಮ್ಮ ತಂದೆ ಮೇಲೆ ಮುನಿಸ್ಕೊಂಡಿದ್ದು, ಅಂದರೆ ಮುನ್ಸ್ಕೊಂಡು ಈ ಥರ ಜಗಳಕ್ಕೆ ಅಂತ ಬಂದಿದ್ದು. ಕಚೇರಿಗೆ ಬಂದು ಕುಮಾರಸ್ವಾಮಿ ಅವರು ಮಾತಾಡ್ತಾ ಇರಬೇಕಾದ್ರೆ, ಕುಡೀರಿ, ಕಾಫಿ ಬೇಕಾ, ಏನಾರು ಬೇಕಾ, ಕಾಫಿ ಕುಡೀರಿ ಅಂತಂದಾಗ, ನಿಮ್ಮ ಕಾಫಿ ಕುಡಿಯೋಕೇನ್ರಿ ಬಂದಿದ್ದೆ ಬೇರೆ ವಿಷಯಕ್ಕೆ ಅಂತ ಹಂಗೆ ಸ್ಟಾರ್ಟ್ ಆಗಿದ್ದ ಮಾತು ಕೊನೆಗೆ ಒಂದು ಕಾಫಿಲಿ ಹೆಂಡಾಯಿತು. ಕಾಫಿ ಕುಡ್ಕೊಂಡು ಅವರು ಹ್ಯಾಂಡ್ ಶೇಕ್ ಮಾಡಿ ಹೋಗ್ತಾರೆ. ನೆಕ್ಸ್ಟ್ ನಮ್ಮ 2 ವರ್ಷದ ನಂತರ ಇದು ಏನದು ಪ್ರಾರ್ಥನಾ ಶಾಲೆಗೆ ಅವ್ರು ಗೆಸ್ಟಾಗಿ ಹೋಗಿ ಬರ್ತಾರೆ. ಸೊ ಆ ರ್ಯಾಪು ಹಂಗೆ ಇಟ್ಕೊಂಡಿರ್ತಿದ್ರು. ಅವ್ರ ಮೇಲೆ ಬರೆದಾಗ ಪರ್ಸ್ನಲ್ ಟಚ್ ಬೇರೆ, ರಿಪೋರ್ಟಿಂಗ್ ಬೇರೆ, ಬಯಾಸ್ಡ್ ಆಗಿ ಯಾವುದೂ ನೋಡ್ತಿರ್ಲಿಲ್ಲ. ಪಕ್ಷನೂ ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಅವ್ರು ಯಾವುದೂ ಬಯಾಸ್ಡ್ ಆಗಿ ಮೋದಿನ ಇಷ್ಟನೂ ಪಟ್ಟರು, ಮೋದಿನ ಬೈದರು, ಸಿದ್ದರಾಮಯ್ಯ ಅವ್ರನ್ನ ಇಷ್ಟನೂ ಪಟ್ಟರು, ಅವ್ರನ್ನ ಬೈದರು. ಸೊ ಹೀಗೆ ಇಷ್ಟಪಟ್ಟಾಗ
ಚೆನ್ನಾಗಿದೆ, ಈ ಸ್ಟೆಪ್ ತೊಗೊಂಡಿರೋ ನಿರ್ಧಾರ ಇದು ನನಗೆ ಮೆಚ್ಚುಗೆ ಇದೆ. ಆ್ಯಸ್ ಅ ಕಾಮನ್ ಮ್ಯಾನ್ ನಾನು ಇದನ್ನು ಮೆಚ್ತೀನಿ, ಆ್ಯಸ್ ಅ ಜರ್ನಲಿಸ್ಟ್ ಆಲ್ಸೋ ಮೆಚ್ತೀನಿ ಅನ್ನೋ ಥರದ್ದು. ಆಮೇಲೆ ಇವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರದ್ದು ಆ ನೋಟದೊಂದು ಸ್ಕ್ಯಾಮ್ ಆಯಿತು ನೋಡಿ, ಮಗಳದು ಸಂಬಂಧಪಟ್ಟಂಗೆ. ಸೊ ಆ ಟೈಮಲ್ಲೂ ಅಷ್ಟೇ ನನ್ನ ಅಧಿಕಾರ ಆ್ಯಸ್ ಅ ಕಾಮನ್ ಮ್ಯಾನ್, ನಾನು ಹಿಂಗೆ ಓಟ್ ಹಾಕಿದ್ದೀನಿ, ನೀನು ನನಗೆ ಉತ್ತರ ಕೊಡು, ಏನು ಮಾಡ್ತಿದ್ಯಾ, ಯಾಕೆ ಮೋಸ ಮಾಡ್ತಿದ್ಯಾ ನೀನು, ಐ ಆಮ್ ನಾಟ್ ಆಸ್ಕಿಂಗ್ ಆ್ಯಸ್ ಅ ಜರ್ನಲಿಸ್ಟ್ ಅನ್ನೋ ಥರ ಒಂದು ಯೂಟ್ಯೂಬಲ್ಲಿ ಬಿಡ್ತಾರೆ. ಸೊ ಆಲ್ ದೋಸ್ ಥಿಂಗ್ಸ್ ಮೇಡ್ ಬಿಗ್ ಡಿಫ್ರೆನ್ಸ್. ಇದನ್ನು ನೇರ ನಾನು ಕೇಳ್ತೀನಿ, ಬಾರಯ್ಯ ನೀನು ಯಾರಯ್ಯ, ನನ್ನ ಕಿವಿಲೇನು ಹೂ ಇದೆಯಾ, ಹೂ ಇಟ್ಕೊಂಡಿದ್ದೀನ, ಲಾಲ್ಬಾಗ್ ಇಟ್ಕೊಂಡಿದ್ದೀನ ಅಂತ ಮಾತಾಡೋ ಅಂಥ ಮಾತುಗಳಿದ್ದಾವಲ್ಲ, ಸಾಮಾನ್ಯವಾಗಿ ನಾನು ನೀವು ಮಾತಾಡೋಕ್ಕಾಗಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಸೊ ಹಂಗೆ ಮಾಡೋರು. ಸೊ ಅದೆಲ್ಲ ನೋಡಿ ಅಫ್ಕೋರ್ಸ್ ನಾನು ತಕ್ಕ ಮಟ್ಟಕ್ಕೆ ಇನ್ಸ್ಪೈರ್ ಅಂತೂ ಆಗಿದ್ದೀನಿ. ನಾನು ಈ ಥರ ಮಾತಾಡ್ಬಿಡ್ತೀನಿ ಒಂದೊಂದ್ಸತಿ ಆಗತ್ತೆ ಹಾಗೆ. ಬಟ್ ಅವ್ರದ್ದು ಉಮೇಶ್ ರೆಡ್ಡಿ ಟೈಮಲ್ಲಿ ಕೂಡ ನನಗೆ ನೆನಪಿದೆ, ಒಂದು ಸತಿ ನನಗೆ ಐ ಆಮ್ ನಾಟ್, ಇದೆಲ್ಲೂ ಹೇಳೂ ಇಲ್ಲ, ಬಟ್ ಐ ಆಮ್ ನಾಟ್ ವೆರಿ ಶ್ಯೂರ್ ಆಲ್ಸೋ. ಉಮೇಶ್ ರೆಡ್ಡಿ ಬಗ್ಗೆ ಸರಣಿ ಬರುತ್ತೆ ಹೈ ಬೆಂಗಳೂರಲ್ಲಿ. ನಾನು ಟ್ಯೂಷನ್ನಿಂದ ಬರ್ತಾಯಿದ್ನೋ ಅಥವಾ ಬಟ್ಟೆ ಅಯನ್ ಕೊಟ್ಟಿದ್ದೆ, ಆವಾಗೆಲ್ಲ ಅಂಗಡಿಗಳಿಗೆ ಹೋಗಿ ನಾವೇ ತೊಗೊಂಡು ಬರಬೇಕಿತ್ತಲ್ಲ. ಆ ಟೈಮು ನಾನಿನ್ನು ಸ್ಕೂಲು, ಆಗ 10ನೇ ಕ್ಲಾಸ್ ಏನೋ ಬಹುಶಃ, 10ನೇ ಕ್ಲಾಸ್ ಇರಬಹುದು, 19ನೇ ಕ್ಲಾಸ್ ಇರ್ಬೋದು ಅಷ್ಟೆ. ವಾಪಸ್ ಬರಬೇಕಾದ್ರೆ ಉಮೇಶ್ ರೆಡ್ಡಿಯ ಶೈಲಿನ ನೋಡುತ್ತಾ ಓದೂ ಇಲ್ಲ ನಾನು, ಬಟ್ ಈಗ ನೋಡ್ತಾ ಶೈಲಿ ನೋಡ್ತಿರ್ತೀನಲ್ಲ, ಹಿಂದ್ಗಡೆಯಿಂದ ಜುಟ್ಟು ಎಳೆದು ಯಾರೋ ನನಗೆ, ನಮ್ಮ ಮನೆ ಪಕ್ಕನೇ ಅದು ಪೊದೆ, ಈ ಪಾರ್ಥೇನಿಯಂ ಬಿಡುತ್ತಲ್ಲ ಅಂಥ ಪೊದೆ ಅಷ್ಟೇ, ಅದು ಹಿಂದೆಯಿಂದ ಜುಟ್ಟು ಹಿಡ್ಕೊಂಡು ಎಳೆದ್ರು. ಅದು ಫ್ಲೂಕಲ್ಲಿ ಮಿಸ್ಸಾಗಿ ನನ್ನ ಮನೆ ಪಕ್ಕನೇ ಮನೆ, ನಂದು ಮನೆ ಒಳಗಡೆ ಓಡ್ ಬಂದವಳೆ ಹಿಂಗಾಯಿತು ಅಂತ ಹೇಳಿದೆ ಅಪ್ಪಂಗೆ. ಅವತ್ತಿಂದ ಅಪ್ಪ ತುಂಬ ಅಲರ್ಟ್ ಆಗಿಬಿಟ್ರು. ನಾನಾಗಲಿ ನನ್ನ ಅಕ್ಕ ಆಗಲಿ ಒಬ್ಬೊಬ್ಬರೇ ಓಡಾಡೋ ಹಾಗೆ ಬಿಡಲಿಲ್ಲ. ಯಾರೇ ಇದ್ದರೂ ಒಬ್ಬರನ್ನ ಕಳಿಸೇ, ಒಂದು ಡ್ರೈವರ್ ಆಗಿರಬಹುದು, ಅಥವಾ ಆವಾಗ ಡ್ರೈವರ್ ಅಂತ ನಮ್ಗಳಿಗೆ ಸಪ್ರೇಟಾಗಿಲ್ಲ, ಇದ್ದಿದ್ದು ಒಂದೇ ಕಾರು ಮನೆಯಲ್ಲಿ. ನಮ್ಮ ಗಾಡಿಗಳು ಕೊಡಿಸ್ಲಿಲ್ಲ. ನಾವು ಗಾಡಿಗಳಲ್ಲಿ ನಾನು ಗಾಡಿ ಕೊಡಿಸಿದ್ದೆ ಡಿಗ್ರಿಲಿ. ಸೊ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಟೈಮಲ್ಲಿ ನನ್ನ ಹತ್ರ ಗಾಡಿ ನೀನೇ ಹೋಗು ಇಂಡಿಪೆಂಡೆಂಟಾಗಿ ಅಂತ. ಅಲ್ಲಿವರೆಗೂ ನನಗೆ ಡ್ರಾಪು ಪಿಕಪ್ಪು ಮನೆಯಿಂದ ಯಾರಾದರೂ ಒಬ್ರು ಮಾಡಲೇಬೇಕಿತ್ತು. ನಮ್ಮ ಸೀನಣ್ಣ ಇದ್ದಾರೆ ನಮ್ಮ ಆಫೀಸಲ್ಲಿ, ಈಗಲೂ ಇದ್ದಾರೆ. ಸೊ ಅವರು ನಮ್ಮನ್ನು ಪಿಕಪ್ ಮಾಡಬೇಕು, ಅಲ್ಲೇ ಇದ್ದು ಕಾಲೇಜ್ ಮುಗಿಯೋವರೆಗೂ, ಆಮೇಲೆ ಪಿಕ್ ಮಾಡ್ಕೊಂಡು ಬರಬೇಕು ನಮ್ಮನ್ನ. ಸೊ ಹಾಗೆ ಹಿ ಗಾಟ್ ಅಲರ್ಟ್. ಅದನ್ನು ನಾನು ದಂಡುಪಾಳ್ಯ ರಿಪೋರ್ಟಿಂಗ್ ಹೋದೆ ಅನಿಸುತ್ತೆ ಜೈಲ್ಗೆ, ಅಥವಾ ಇನ್ಯಾವುದೋ ಒಂದು ಸಂದರ್ಭಕ್ಕೆ ನಾನು ಜೈಲಿಗೆ ಹೋಗಿದ್ದೆ ರಿಪೋರ್ಟಿಂಗಿಗೆ. ಆ ಟೈಮಲ್ಲಿ ಉಮೇಶ್ ರೆಡ್ಡಿ, ನಾನು ಜೈಲರ್ ಅಬ್ಬಾಯಿ ಅವರಿದ್ದರು ಅವಾಗ, ಅಬ್ಬಾಯಿ ಅವ್ರನ್ನ ನಾನು ಕೇಳಿದೆ, ಐ ವಾಂಟ್ ಟು ಗೋ ವಿಸಿಟ್, ದಂಡುಪಾಳ್ಯಗೆ ಹೋಗಿದ್ದು ನಾನು. ಸೊ ಇದು ವುಮೆನ್ಸ್ ಸೆಲ್ಗೆ ಹೋಗಿದ್ದೆ ನಾನು ದಂಡುಪಾಳ್ಯ. ದೆನ್ ಐ ಟೋಲ್ಡ್ ಹಿಮ್, ಅಲ್ಲ 1000 ಲಕ್ಷ್ಮಿಗಳು, ನಾನಲ್ಲಮ್ಮ ಲಕ್ಷ್ಮಿ, ನಾನೇನೋ ಬಿಡ್ಸಕ್ಕೆ ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಅವ್ರು ನನ್ನನ್ನು ಭಾವಿಸಿ ನನಗೆ ಬಂದಿಲ್ಲ ಹೇಳ್ಕೊಳ್ಳೋರು. ಬೇಕ್ರಿಲಿ ಕೆಲಸ ಮಾಡ್ತಿರ್ತಿದ್ರು, ಕೆಲವರು ಬಟ್ಟೆ ಟೈಲರಿಂಗ್ ಮಾಡ್ತಿರ್ತಿದ್ರು, ಅಲ್ಲೇ ಜೈಲಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ ಅವೆಲ್ಲ. ಸೊ ಗಾರ್ಡ್ನಿಂಗ್ ಮಾಡ್ತಾಯಿರ್ತಾರೆ ಕೆಲವರು, ಗಿಡಕ್ಕೆ ನೀರು ಹಾಕ್ತಿರ್ತಾರೆ. ಹಾಗೆ ನಾನು ಹೋದಾಗ ನಾನು ಯಾರೋ ಒಬ್ಬಳು ಅಂದ್ರೆ ಪೊಲೀಸ್ ಕಡೆಯಿಂದನೋ ಅಥವಾ ಸರ್ಕಾರದ ಕಡೆಯಿಂದನೋ ಹಾಗೆ ರಿಪೋರ್ಟ್ ಏನೋ ಮಾಡೋಕ್ಕೆ ಬಂದಿದ್ದೀನಿ, ಒಟ್ಟಿನಲ್ಲಿ ಬಂದು ನನ್ನನ್ನು ಬಿಡಿಸ್ತಾರೆ ಇವರು ಅಂತ. ಒಂದು 18-20 ಲಕ್ಷ್ಮಿಗಳಿದ್ದರು ದಂಡುಪಾಳ್ಯದಲ್ಲಿ. ಇದ್ದಿದ್ದು 1 ಲಕ್ಷ್ಮಿ, 18-20 ಜನನ ಇವಳೇ ಲಕ್ಷ್ಮಿ ಅಂತ ಹಾಕಿದ್ರು ಜೈಲಲ್ಲಿ. ಸೊ ನಾನಲ್ಲ ಲಕ್ಷ್ಮಿ ಕೂಡ ನಾನಲ್ಲ ಅಂತಾಳೆ ಇವಾಗ. ಹೆಂಗೆ ಗೊತ್ತಾಗತ್ತೆ. ಸೊ ಅಂಥ ಟೈಮಲ್ಲಿ ನಾನು ಕೇಳಿದ್ದೆ ಜೈಲರ್ನ ಅಭಯ್ ಅಂಕಲ್ನ ಕೇಳಿದ್ದೆ, ಅಂಕಲ್ ಕ್ಯಾನ್ ಐ ವಿಸಿಟ್ ದ ಅದರ್ ಸೆಲ್ ಅಂತ, ಮೆನ್ ಸೆಲ್ ನಾನು ನೋಡ್ಬೋದಾ? ಆಯಿತು ನೋಡು ಹೋಗು ಮಗಳೇ ಅಂತ ಹೇಳಿ ಅವರು ನನ್ನನ್ನು ಕಳಿಸ್ಕೊಟ್ಟಿದ್ರು. ನನ್ನ ಜೊತೆ 2 ಕಾನ್ಸ್ಟೇಬಲ್ಸ್ ಬಂದಿದ್ದರು ಜೈಲ್ ಒಳಗಡೆಯಿಂದಾನೆ, ಟು ಬಿ ಸೇಫರ್ ಸೈಡ್. ಆಮೇಲೆ ಕಬಡ್ಡಿ ಆಡ್ತಾ ಇದ್ದ ಯಾರು ಉಮೇಶ್ ರೆಡ್ಡಿ, ಅವನು ಮತ್ತೊಂದಿಷ್ಟೆಲ್ಲ ಜನ. ಅಷ್ಟೊತ್ತಿಗಾಗಲೇ ಒಂಟೆ ಸುನಿಲನೂ ಒಳಗಡೆ ಇದ್ದರು, ಜೈಲಲ್ಲಿದ್ದರು. ಅಪ್ಪನ ಹತ್ರ ಸರೆಂಡರ್ ಆಗಿ ಅಲ್ಲಿ ಜೈಲಲ್ಲಿದ್ದರು ಅವಾಗ ಇನ್ನು.
ಸೊ ಆವಾಗ ಒಂದಿಷ್ಟು ಜನ ಎಲ್ಲ ಕಬಡ್ಡಿ ಆಡ್ತಾಯಿದ್ರು. ಅವರು ಜೈಲರ್ ಅಭಯ ಅಂಕಲ್ ಹೇಳಿದ್ರು ದಟ್ ಎಲ್ಲರನ್ನೂ ಒಳಗಡೆ ಅಂದರೆ ಎಸ್ಪೆಷಲಿ ಉಮೇಶ್ ರೆಡ್ಡಿ ಅವ್ರನ್ನೆಲ್ಲ ಸೆಲ್ ಒಳಗಡೆ ಹಾಕಬೇಕು, ಇವಳನ್ನ ಹಂಗೆ ಬಿಡಬೇಡಿ ಅನ್ನೋರ್ನೆಲ್ಲ ಒಳಗಡೆ ಹಾಕಿ ಲೆಟ್ ಹರ್ ಗೋ, ನೋಡ್ಕೊಂಡು ಬರಲಿ ಬೇಕಾದರೆ. ನಾನೊಂದಿಷ್ಟು ಫೋಟೋಸ್ ಎಲ್ಲ ತೆಕ್ಕೋಬೇಕಾಗಿತ್ತು, ತೆಕ್ಕೊಳ್ಳೋಣ ಅಂತಲೇ ಹೋಗಿದ್ದು ನಾನು. ಸೊ ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡೆ. ಕ್ರೈಮ್ ಡೈರಿಗೆ ಹೋಗಿದ್ದು ನಾನು ಶೂಟಿಂಗಿಗೆ. ಸೊ ನನ್ನ ಜೊತೆ ಕ್ಯಾಮ್ರಾಮ್ಯಾನು ಬಂದ. ಸೊ ಎಲ್ಲ ಶೂಟ್ ಮಾಡ್ಕೋತಾ ಇದ್ವಿ. ಆವಾಗ ಉಮೇಶ್ ರೆಡ್ಡಿ ಸೆಲ್ಲಿ ನಾನು ಅಂತ ಗೊತ್ತಾಯ್ತು ಅವನಿಗೆ, ರವಿ ಬೆಳಗೆರೆ ಮಗಳು ಬಂದಿರೋದು ಅಂತ ಅವನಿಗೆ ಗೊತ್ತಾಯಿತು. ಗೊತ್ತಾದಾಗ ಅಲ್ಲಿ ಸೆಲ್ಲಿಂದಾನೇ ಈಸ್ ಹೋಲ್ಡಿಂಗ್ ಹಿಡ್ಕೊಂಡು, ನಾನು ಆಚೆ ಬಂದರೆ ಮೊದಲನೇ ರೇಪ್ ಆಗದೆ ನೀನು ಅಂತ ಆನ್ ಮಾಡ್ತಾ ಇದ್ದ, ಕಿರ್ಚ್ತಾ ಇದ್ದ. ತಪ್ಪಿಸ್ಕೊಂಬಿಟ್ಟೆ ಒಂದ್ಸತಿ ನೀನು ಅಂತ ಕೂಡ ಹೇಳ್ದ. ಆವಾಗ ಐ ಗಾಟ್ ಕನ್ಫರ್ಮ್ಡ್ ಇಟ್ ವಾಸ್ ಉಮೇಶ್ ರೆಡ್ಡಿ ಹೂ ಪುಲ್ಡ್ ಮೈ ಹೇರ್ ಅಂತ. ನಮಸ್ಕಾರ, ನಾನು ನಿಮ್ಮ ಸುಕೃತವಾಗಲಿ. ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ, ಲೈಕ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ. ಸೊ ಆಲ್ ದ ಬೆಸ್ಟ್.